ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಕೇವಲ 3 ದಿನದಲ್ಲಿ ಅತೀ ಸುಲಭ ವಿಧಾನದಲ್ಲಿ ಮಾವಿನ ಹಣ್ಣನ್ನು ಕೊಳೆಯದೇ ಇರೋ ಹಾಗೆ ಹಣ್ಣು ಮಾಡೋ ವಿಧಾನನ ತೋರಿಸ್ತೀನಿ. ನೋಡಿ, ಇಲ್ಲೆಲ್ಲ ಮಾವಿನಕಾಯಿ ಇದೆ. ಇದು ತುಂಬ ಸುಲಭ ವಿಧಾನ. ಈ ವಿಧಾನದಲ್ಲಿ ಮಾವಿನಕಾಯಿ ಮತ್ತು ಚಿಕ್ಕುಕಾಯಿ, ಬಾಳೆಕಾಯಿಗಳನ್ನು ಕೇವಲ 3 ದಿನದಲ್ಲಿ ನಾವು ಹಣ್ಣು ಮಾಡ್ಬೋದು. ನೋಡಿ, ಅದಕ್ಕೆ ಈ ಥರ ಒಂದು ಡ್ರಮ್ ತಗೊಳ್ಳಿ. ಈ ಥರ ಒಂದು ಡ್ರಮ್ನಲ್ಲಿ ಮಾವಿನಕಾಯಿ ಹಾಕ್ಕೊಂಡು ಅದರೊಳಗೆ ಕೇವಲ 2 ಊದುಬತ್ತಿಗಳನ್ನು ನಾವು ಹಚ್ಚಿಟ್ರೆ ಅದು ಕೇವಲ 3 ದಿನದಲ್ಲಿ ತುಂಬಾ ಚೆನ್ನಾಗಿ ಹಣ್ಣಾಗುತ್ತೆ. ಕಲರ್ ಬಂದಿರೋದಿಲ್ಲ. ಆಮೇಲೆ ನಾವು ಹೊರಗಡೆ ಬಿಳೆ ಹುಲ್ಲಿನಲ್ಲಿ ಹೀಗೆ ಹಾಕಿಟ್ರೆ 3 ದಿನದಲ್ಲಿ ಕಲರ್ ಬರುತ್ತೆ. ಇದು ನೋಡಿ, ನಾವು 3 ದಿನದ ಹಿಂದೆ ಹಾಕಿಟ್ಟಿರೋದು. ಇದು ಯಾವುದಕ್ಕಾದರೂ ಈ ಊದುಬತ್ತಿನ ಇಡ್ಬೋದು. ನಾನು ಒಂದು ಬಾಳೆಕಾಯಲ್ಲಿ ಇಟ್ಟಿದ್ದೆ. ನೋಡಿ, ಅರ್ಧ ಮಾತ್ರ ಕತ್ತಿದೆ. ನೋಡಿ ಎಲ್ಲ ಹೇಗೆ ಕಲರ್ ಬರ್ತಾ ಇದೆ ಅಂತ. ಇವಾಗ ನಾನು ಇದನ್ನು ತೆಗೆದಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಒಂದು ಹಣ್ಣು ಕೊಳೆಯೋದಿಲ್ಲ ಹೀಗೆ ಮಾಡಿದ್ರೆ. ನೋಡಿ, ಎಲ್ಲ ಕಲರ್ ಬರ್ತಾ ಇದೆ. ನೋಡಿ, ನೀವು ನೋಡ್ತಾ ಇರ್ಬೋದು. ಹತ್ತಿರದಿಂದ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ 3 ದಿನದಲ್ಲಿ ಕೇವಲ ಕಲರ್ ಹೇಗೆ ಬರ್ತಾ ಇದೆ ಅಂತ ನೋಡಿ. ನಮ್ಮ ಕಡೆ ಎಲ್ಲ ಮಾವಿನಕಾಯಿ ಹಣ್ಣಾಗೋದ್ರೊಳಗೆ ತುಂಬಾ ಕೊಳೆಯುತ್ತೆ. ಹೀಗೆ ಮಾಡಿ ಹಾಗೇನೂ ಇಡಬಹುದು. ನಾನು ಹೀಗೆ ಮಾಡಿ ಇದನ್ನು ಬಿಳೆ ಹುಲ್ಲಿನಲ್ಲಿ ಮತ್ತೆ ಹಾಕಿಟ್ಟಿದ್ದೀನಿ. ಅದು ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಇಷ್ಟು ಮಾತ್ರ ನಾನು ನಿನ್ನೆ ತೆಗೆದಿಟ್ಟಿದ್ದು. ನೋಡಿ, ಹೇಗೆಲ್ಲ ಒಂದೇ ಥರ ಕಲರ್ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಒಂದು ಹಣ್ಣು ಕೊಳೆಯೋದಿಲ್ಲ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ನಾವು ಯಾವಾಗೂ ಚಿಕ್ಕು ಕಾಯಿಗಳನ್ನು, ಬಾಳೆಕೊನೆಗಳನ್ನು ಮತ್ತು ಮಾವಿನ ಹಣ್ಣುಗಳನ್ನು ಇದೇ ವಿಧಾನದಲ್ಲಿ ಹಣ್ಣು ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಇನ್ನೂ ಕಲರ್ ಬರುತ್ತೆ ನಾಳೆ ಅನ್ನೋಷ್ಟೊತ್ತಿಗೆ. ಕೇವಲ ನಾವು ಇದರಿಂದ ತೆಗೆದು ಮಾರನೇ ದಿನ ಪಾಯಸ ಮಾಡ್ಬೋದು. ಇದನ್ನು ಯೂಸ್ ಮಾಡ್ಬೋದು. ನೋಡಿ, 3 ದಿನದಲ್ಲಿ ಹೇಗಾಗಿದೆ ಅಂತ. ಇದನ್ನು ತೆಗೆದು ಹೀಗೆ ಬಿಳೆ ಹುಲ್ಲಿನಲ್ಲಿ ಹರಗಿಟ್ರೆ ಕೇವಲ 3 ದಿನಗಳಲ್ಲಿ ನಾವು ಇದನ್ನು ತಿನ್ಬೋದು. ಬಾಳೆಕೊನೆಯೂ ಹೀಗೆ ಆಗುತ್ತೆ. ಬಾಳೆಕೊನೆ, ಚಿಕ್ಕು ಕಾಯಿಗಳನ್ನು ನಾವು ಇದೇ ವಿಧಾನದಲ್ಲಿ ಹಣ್ಣು ಮಾಡ್ಬೋದು. ತುಂಬಾ ಬೇಗ ಹಣ್ಣಾಗುತ್ತೆ ಇದರಿಂದ. ನಮಗೆ 3 ದಿನದ ನಂತರ ಬೇಕಾದ ಹಣ್ಣನ್ನು ನಾವು 3 ದಿನದ ಒಳಗಡೆ 3 ದಿನ ಇರಬೇಕಿದ್ರೇ ನಾವು ಮಾಡ್ಕೊಳ್ಬೋದು ಇದನ್ನು. ಅಂದರೆ ಈಗ ನಾಡಿದ್ದು ಬೇಕು ಅಂದರೆ ನಿನ್ನೆ ಹಾಕಿಟ್ಕೊಂಡ್ರೆ ನಾಡಿದ್ದು ನಾವು ತೆಕ್ಕೊಂಡು ಯೂಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ಹಣ್ಣಾಗಿರುತ್ತೆ. ನಮ್ಮ ಕಡೆನೆಲ್ಲ ನಾವು ಬಾಳೆಕಾಯಿ, ಚಿಕ್ಕುಕಾಯಿ, ಮಾವಿನಕಾಯಿಗಳನ್ನು ಇದೇ ವಿಧಾನದಲ್ಲೇ ಹಣ್ಣು ಮಾಡ್ತೀವಿ. ವಿಶೇಷ ಇದೆ. ಏನಾದರೂ ಇದಕ್ಕೆ ಬೇಕು ಅಂದ ಕೂಡಲೇ ಹೀಗೆ ಇದನ್ನು ನಮ್ಮ ಕಡೆ ಉಬ್ಬೆ ಹಾಕೋದು ಅಂತ ಹೇಳ್ತೀವಿ. ಹೀಗೆ ಮಾಡಿದ್ರೆ ನಮಗೆ ಯಾವತ್ತು ಬೇಕೋ ಆವತ್ತು ಕರೆಕ್ಟಾಗಿ ಹಣ್ಣು ಮಾಡ್ಕೊಳ್ಬೋದು. ನೀವು ಒಂದು ಸಾರಿ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇಷ್ಟರವರೆಗೂ ಸಪೋರ್ಟ್ ಮಾಡಿದ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.